ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಇವತ್ತು ನಿಮಗೆ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡಲಿಕ್ಕೆ ಸರ್ಕಾರ ಆರ್ಡರ್ ಮಾಡಿದೆ. ಅದರಂತೆ ಇವತ್ತು ಬಂದು ಭೇಟಿಯನ್ನ ನೀಡಿದ್ದೀರಾ. ಏನ್ ನಡೀತದೆ ಸರ್? ಎನ್ಕ್ವೈರಿಯಲ್ಲಿ ಏನಾಗ್ತದೆ? ಯಾವ ದಿಕ್ಕಿನಲ್ಲಿ ನಡೀತದೆ? ಎಲ್ಲಿ ಏನು ತಪ್ಪಾಗಿದೆ? ಸರ್ಕಾರ ನಿನ್ನೆ RCB ವಿಜಯೋತ್ಸವದಲ್ಲಿ ನಡೆದಂಥ ಘಟನೆಯ ಕುರಿತು, ಆ ಘಟನೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ, 47 ಜನ ಗಾಯಗೊಂಡಿದ್ದಾರೆ. ಅದನ್ನು ಎನ್ಕ್ವೈರಿ ಮಾಡೋ ಸಲುವಾಗಿ ನನ್ನ ವಿಚಾರಣಾಧಿಕಾರಿ ಅಂತ ನೇಮಕ ಮಾಡಿದೆ. ವಿಚಾರಣಾಧಿಕಾರಿ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಈ ಘಟನೆ ಹೇಗಾಯಿತು, ಏನೆಲ್ಲ ಘಟನೆಗಳು ಇದರಲ್ಲಿ ನಡೆದವು, ಏನೆಲ್ಲ ಮಾಡ್ಬೋದಿತ್ತು, ಏನಾಗಿದೆ, ಇವೆಲ್ಲವನ್ನು ತನಿಖೆ ಮಾಡಬೇಕಾಗತ್ತೆ. ತನಿಖೆ ಮಾಡಿ ನಾನು ಸರ್ಕಾರಕ್ಕೆ ವರದಿ ಮಾಡಬೇಕಾಗತ್ತೆ. ನನಗೆ 15 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಆದೇಶ ಬಂದಿದೆ. ಇವತ್ತು ಬೆಳಗ್ಗೆಯಿಂದನೇ ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಎಲ್ಲದಕ್ಕೂ ಮೊದಲು ಘಟನೆ ಎಲ್ಲಿ ನಡೀತು ಆ ಜಾಗವನ್ನು ನೋಡಬೇಕಿತ್ತು. ಆ ಜಾಗವನ್ನು ಯಾವ್ಯಾವ ಗೇಟ್ಗಳಲ್ಲಿ ತೊಂದರೆ ಆಗಿದೆ ಸಾರ್ವಜನಿಕರಿಗೆ, ಯಾರ್ಯಾರು ಯಾವ ಗೇಟಲ್ಲಿ ನುಗ್ಲಾಗಿದೆ, ಯಾವ ಗೇಟಲ್ಲಿ ತೊಂದರೆ ಆಗಿದೆ, ಅದೆಲ್ಲವನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. ಅದಾದ ನಂತರ ನಾನು ಸಾಕಷ್ಟು ಜನರಿಗೆ ನೋಟಿಸನ್ನು ಕೊಡಬೇಕಾಗಿದೆ, ಎನ್ಕ್ವೈರಿ ಮಾಡಬೇಕಾಗತ್ತೆ, ಅವರ ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗತ್ತೆ. ದಾಖಲು ಮಾಡಿದ ಮೇಲೆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಸರ್ಕಾರಕ್ಕೆ ನಾನು ವಿತಿನ್ 15 ದಿವಸದಲ್ಲಿ ನಾನು ವರದಿಯನ್ನು ಕೊಡಬೇಕಾಗುತ್ತೆ. ಸರ್, ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿಸಿದೆ. ಘಟನೆ ನೋಡಿದ್ರೆ ತುಂಬಾ ಭೀಕರವಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಘಟನೆ ಭೀಕರವಾಗಿ ನಡೆದಿದೆ ಅಂತ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ 11 ಜನ ಮೃತಪಟ್ಟಿರೋದು. ಹಾಗಾಗಿ ಅದನ್ನೆಲ್ಲ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಅವಲೋಕನ ಮಾಡಿದ್ದೇನೆ. ಅದ್ರ ಜೊತೆಗೆ ನಾನು ಎಲ್ಲ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ವಿಡಿಯೋ ಕ್ಲಿಪ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ಮಾಧ್ಯಮದ ಕ್ಲಿಪ್ಗಳಿದ್ರೂ ಸಹ ಕಲೆಕ್ಟ್ ಮಾಡ್ತೀನಿ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು. ಹಾಗಾಗಿ ಈಗೇನು ಸ್ಥಳ ತನಿಖೆ ಮಾಡಿದ್ದೇನೆ, ಅದರ ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ಗಳೇನಿವೆ, CCTV ಫುಟೇಜ್ಗಳೇನಿವೆ ಅವೆಲ್ಲವನ್ನು ತೆಗೆದುಕೊಂಡು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅವೆಲ್ಲವನ್ನು ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಮನೆಯವರಿಗೆ ನೋಟಿಸನ್ನು ಕೊಟ್ಟು ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರಿಗೆ ನಾವು ನೋಟಿಸ್ ಕೊಟ್ಟು ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಈಗ ಆಲ್ರೆಡಿ ನಾನು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇವತ್ತು ಮಾಧ್ಯಮದಲ್ಲಿ ನಾಳೆ ಬೆಳಗ್ಗೆ ಎಲ್ಲ ಬರುತ್ತೆ, ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೇನೆ. 13ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 1:30ವರೆಗೂ ಸಾರ್ವಜನಿಕರಿಂದ ನಾನು ಹೇಳಿಕೆಗಳನ್ನು ದಾಖಲು ಮಾಡ್ಕೋತೀನಿ. ಯಾರೆಲ್ಲ ಸಾರ್ವಜನಿಕರು ಬಂದು ನಾನು ಹೇಳಿಕೆ ದಾಖಲು ಮಾಡಬೇಕು ಅಂತ ಬರ್ತಾರೆ ಅವರೆಲ್ಲರ ಕಡೆಯಿಂದ ಹೇಳಿಕೆಗಳನ್ನು ತೆಗೆದುಕೊಳ್ತೀನಿ. ಅದಾದ ನಂತರ ಅಧಿಕಾರಿಗಳಿಂದ ನಾವು ಹೇಳಿಕೆಯನ್ನು ತೆಗೆದುಕೊಳ್ಬೇಕು. ಈಗ ಆಲ್ರೆಡಿ ಪತ್ರವನ್ನು ಬರಿತಾ ಇದ್ದೀನಿ, ಪೊಲೀಸ್ ಕಮಿಷನರ್ ಅವರಿಗೆ ಪತ್ರವನ್ನು ಬರಿತಾ ಇದ್ದೀನಿ. ಪೊಲೀಸ್ ಇಲಾಖೆಯಿಂದ ಯಾರೆಲ್ಲ ಸಾಕ್ಷ್ಯವನ್ನು ಹೇಳಲಿಕ್ಕಿದ್ದಾರೆ, ದಾಖಲೆಗಳನ್ನು ಒದಗಿಸಲಿದ್ದಾರೆ ಅವರೆಲ್ಲರದ್ದು ಲಿಸ್ಟ್ ಕೊಡಿ ಅಂತ ನಾನು ಪತ್ರವನ್ನು ಬರಿತಾ ಇದ್ದೀನಿ. ಆಮೇಲೆ ಪೊಲೀಸ್ ಕಮಿಷನರ್ ಅವರಿಗೆ ಪತ್ರ ಬರೆದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ, ಏನೆಲ್ಲ ದಾಖಲೆಗಳಿವೆ ಇದಕ್ಕೆ ಸಂಬಂಧಪಟ್ಟಾಗೆ ನನಗೆ ತನಿಖೆಗೆ ಒಂದಿಷ್ಟು ಸ್ಪೆಸಿಫಿಕ್ ಆಗಿ ದಾಖಲೆಗಳು ಬೇಕು, ಆ ದಾಖಲೆಗಳನ್ನು ನಾನು ಕೇಳ್ತೀನಿ. ಆ ಪತ್ರಗಳನ್ನು ನಿಮಗೆ ನಾನು ಕೊಡ್ತೀನಿ, ಏನು ಪತ್ರಗಳನ್ನು ಕೊಟ್ಟಿದ್ದೀನಿ ಅಂತ. ಅದಾದ ನಂತರ ಒಂದಿಷ್ಟು ಯಾರು ನಿರ್ಲಕ್ಷ್ಯತನ ಕಂಡು ಬಂದಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ, ಇದರಲ್ಲಿ ಸಾರ್ವಜನಿಕರ ಏನು ಭದ್ರತೆಗೆ ತೊಂದರೆ ಆಗಿದೆ ಅಂತ ಮೇಲ್ನೋಟಕ್ಕೆ ಏನು ಕಂಡು ಬಂದಿದೆ. ಹಾಗಾಗಿ ಒಂದಿಷ್ಟು ಜನರಿಗೆ ನೋಟಿಸ್ ತಿಳುವಳಿಕೆ ಪತ್ರವನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಪೊಲೀಸ್ ಕಮಿಷನರ್ ಅವರಿಗೂ ನಾನು ತಿಳುವಳಿಕೆ ಪತ್ರ ಕೊಡ್ತೀನಿ. ಅವರು ತಮ್ಮ ಹೇಳಿಕೆಯನ್ನು 13ನೇ ತಾರೀಕು 3 ಗಂಟೆಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಬಂದು ಹೇಳಿಕೆಯನ್ನು ಸಲ್ಲಿಸಬೇಕು ಅಂತ ತಿಳುವಳಿಕೆ ಪತ್ರ ಕೊಡ್ತಾ ಇದ್ದೀನಿ. KSCA ಸೆಕ್ರೆಟರಿ ಅವರಿಗೆ ನೋಟಿಸನ್ನು ಕೊಡ್ತಾ ಇದ್ದೀನಿ. ಅವರು ಸಹ ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗತ್ತೆ. ಅವರು ಕಡೆಯಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ರು, ಯಾವೆಲ್ಲ ನ್ಯೂನತೆಗಳಿವೆ ಅನ್ನೋದನ್ನು ಅವರು ತಿಳಿಸ್ಬೇಕಾಗತ್ತೆ. ಆಮೇಲೆ ಏನು ಈವೆಂಟ್ ಮ್ಯಾನೇಜ್ಮೆಂಟ್ DNA ಈವೆಂಟ್ಸ್ ಅವರಿಗೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ವಿ. ಅವರು ಸಹ ಅವರು ತಮ್ಮ ಹೇಳಿಕೆಗಳನ್ನು ಸಲ್ಲಿಸಬೇಕಾಗತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಗಳು ಯಾರ್ಯಾರು ಕೋಆರ್ಡಿನೇಟ್ ಮಾಡಬೇಕಿತ್ತು, ಉದಾಹರಣೆಗೆ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ನೋಡಬೇಕಿತ್ತು, ಇವೆಲ್ಲ ವಿಧಾನಸೌಧದಲ್ಲಿ ಕಾರ್ಯಕ್ರಮದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಆ ಕಾರ್ಯಕ್ರಮವನ್ನು ನೋಡ್ತಾ ಇದ್ರು ಅದನ್ನು ಅವರಿಗೂ ಸಹ ನೋಟಿಸ್ ಕೊಟ್ಟು ವಿವರಣೆಯನ್ನು ತೆಗೆದುಕೊಳ್ತೀವಿ.